ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೇಳೆ, ಜೀರಿಗೆ, ಮೆಣಸು ಹಾಕಿ ನಾನಿವತ್ತು ಮೆಣಸಿನ ಸಾಂಬಾರು ಮಾಡ್ತಾಯಿದ್ದೀನಿ. ಈಗಂತೂ ಸ್ವಲ್ಪ ಮಳೆನೂ ಬರ್ತಾ ಇದೆ. ಕೆಲವ್ರಿಗೆ ಎಲ್ಲರ ಕಡೆ ಈಗ ನೆಗಡಿ ಕೆಮ್ಮು ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಾಯಿನೂ ಕೆಟ್ಟಿರುತ್ತೆ. ಇವತ್ತು ಈ ಥರ ನಾನು ಮೆಣಸಿನ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೊದಲಿಗೆ ನಾನು ಮೆಣಸನ್ನ ಹುರ್ಕೊಂಡೆ, ನಂತರ ಹುರಿದು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇವಾಗ ನಾನು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಸ್ವಲ್ಪ ಹುರ್ಕೊಳ್ಬೇಕು, ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಬೇಡ, ಯಾಕಂದರೆ ಇದನ್ನು ಹುರಿದು ಇಟ್ಕೊಂಡು ಸ್ವಲ್ಪ ಕುಟ್ಕೊಳ್ಬೇಕಾಗುತ್ತೆ. ನೋಡಿ ಇದಾಗಿದೆ, ಇದನ್ನು ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಮೆಣಸನ್ನು ಜೀರಿಗೆನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸ್ವಲ್ಪ ಒಂದು ಕುಟಾಣಿ ತೊಗೋತೀನಿ. ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಳ್ತೀನಿ, ಆದರೆ ಜಾಸ್ತಿ ನಾನು ಕುಟ್ಕೊಳ್ಳೋಲ್ಲ, ಸ್ವಲ್ಪನೇ ಕುಟ್ಕೊಳ್ತೀನಿ. ಸ್ವಲ್ಪ ಮೆಣಸು ಸ್ವಲ್ಪ ಚಿಕ್ಕದಾಗಬೇಕು, ಅಂದರೆ ಸ್ವಲ್ಪ ಅರ್ಧಂಬರ್ಧ ನಾನು ಕುಟ್ಕೊಳ್ತೀನಿ. ಇದನ್ನು ಮೆಣಸು ಜೀರಿಗೆನೂ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ನಾವು ಈ ಥರ ನಾವು ಬಿಸಿ ಮಾಡಿಕೊಂಡು ಈ ಥರ ಹುರ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಬೇಳೆ ಮೆಣಸಿನ ಸಾಂಬಾರು. ಒಂದು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಾಗಿದೆಯಲ್ಲ, ನೆಕ್ಸ್ಟ್ ಈಗ ನೋಡಿ, ಈಗ ನಾನು ಒಂದು ಕುಕ್ಕರ್ಗೆ ನಾನು 1/4 kg ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ ನಂತರ ಅದಕ್ಕೆ ನಾನು ಸ್ವಲ್ಪ 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು 3 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ಹಾಗೆ ನಾವು ಮೆಣಸಿನ ಮತ್ತು ಜೀರಿಗೆನ ನಾವು ಕುಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 2 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲಿ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬಿಡ್ತೀನಿ. ಹಾಕ್ಕೊಂಡು ನಾನು ಇದನ್ನು ಕುಗಿಸ್ಕೊಂಡು ಬರ್ತೀನಿ, 1 ವಿಷಲ್ ಮಾಡ್ಕೊಂಡು ಬರ್ತೀನಿ ಒಂದ್ಸಲಿ. ಇವಾಗ ನೋಡಿ, ಈಗ ಒಂದ್ಸಲಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಈಗ ನಂತೂ ಕುಕ್ಕರ್ ಅಂತೂ 1 ಸೀಟಿ ಆಗಿದೆ, ಅಂದರೆ 1 ಕೂಗು ಕುಗಿಸ್ಕೊಂಡಿದ್ದೀನಿ. ನಂತರ ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡೆ. ನಂತರ ನೋಡಿ, ಈಗ ನಾನು ಮೊದಲನೇ ಬೇಳೆನ ನಾನು ಕೂಗಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಹಾಕ್ಕೊಂಡು ಬಿಡ್ತೀನಿ ಒಗ್ಗರಣೆ ಒಳಗೇ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಅಷ್ಟೂ ಇವಾಗ ಕುಕ್ಕರಿಂದೆಲ್ಲನೂ ಹಾಕ್ಕೊಂಡು ಬಿಡ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ತೆಳ್ಳಗೆ ಬೇಕು ಅಂತ ನೀವು ನೋಡಿಕೊಂಡು ಇವಾಗಲೇ ನೀವು ಚೆಕ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ತುಂಬ ಗಟ್ಟಿ ಅನ್ನಿಸ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿದೆಯಲ್ಲ, ನೆಕ್ಸ್ಟ್ ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತೀನಿ. ನೋಡ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದ್ಸರಿ ಮಿಕ್ಸ್ ಮಾಡಿದ ನಂತರ ನೋಡಿ, ಈಗ ನಾನು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ. ಈಗ ಹುಣಸೆಹಣ್ಣ ನಾನು ಇಂಟ್ಕೊಳ್ತೀನಿ ಕೈಯಲ್ಲಿ. ನೋಡಿ, ಈ ರೀತಿಯಾಗಿ ನಾನು ಸೋಸ್ಕೊಂಡು ಇಂಟ್ಕೊಳ್ತೀನಿ ಅಷ್ಟೂ ಹುಣಸೆ ಹಣ್ಣನ್ನು. ಸೊ ಇದಾಗಿದೆಯಲ್ಲ, ಇವಾಗ ನೆಕ್ಸ್ಟಿಗೆ ನಾವು ಇದಕ್ಕೆ, ಅಂದರೆ ಖಾರ ಬೇಕಲ್ಲ ನಮಗೆ, ಖಾರಕ್ಕೆ ಇವಾಗ ನೋಡಿ ನಾನು ಇದಕ್ಕೆ ರಸಮ್ ಪೌಡ್ರ್ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ರಸಮ್ ಪೌಡ್ರ್ ಹಾಕಿದ ನಂತರ ಈ ಥರ ಸಣ್ಣಕ್ಕೆ ನಾನು ಕುದಿಯೋಕ್ಕೆ ಬಿಟ್ಕೊಂಡಿದ್ದೀನಿ. ಈಗಂತೂ ಆಲ್ರೆಡಿ ಸಾಂಬಾರಂತೂ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ನಾವು ಮಾಡ್ಕೊಳ್ಬೋದು, ತುಂಬಾ ಸಿಂಪಲ್ಲಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಸಾಂಬಾರು. ಓಕೆ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್.